ನಮಸ್ಕಾರ ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಚೈತ್ರ ಹರೀಶ್. ಸಿನಿಮಾ ಹಾಗೂ ಕಿರುತೆರೆಗಳಲ್ಲಿ ನಟಿಸಿ ಜನಪ್ರಿಯರಾಗಿರುವಂತಹ ನಟಿ ಕಸ್ತೂರಿ ಶಂಕರ್ ತಮ್ಮ ವಿವಾದಿತ ಹೇಳಿಕೆಗಳಿಂದಲೇ ಸದಾ ಸುದ್ದಿಯಲ್ಲಿರ್ತಿದ್ರು. ತೆಲುಗು ಜನರ ಬಗ್ಗೆ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದ ಬಹುಭಾಷಾ ನಟಿ ಕಸ್ತೂರಿ ಶಂಕರ್ ಕೊನೆಗೂ ಕೂಡ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ನವೆಂಬರ್ 3ರಂದು ಪರಾರಿಯಾಗಿದ್ದ ಕಸ್ತೂರಿ ಅವರನ್ನ ಚೆನ್ನೈ ಪೊಲೀಸರು ಹೈದರಾಬಾದ್ನಲ್ಲಿ ಬಂಧಿಸಿದ್ದಾರೆ. ಬಳಿಕ ನಟಿಯನ್ನ ತಮಿಳುನಾಡಿಗೆ ಕರೆದುಕೊಂಡು ಬಂದಿದ್ದಾರೆ. ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಡಿಜಿಟಲ್ ಕಂಟೆಂಟ್ ನಲ್ಲಿ ನೋಡ್ತಾ ಹೋಗೋಣ. ಆದ್ರೆ ನೀವು ಇನ್ನು ನ್ಯೂಸ್ 18 ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನವೆಂಬರ್ 3ರಂದು ಚೆನ್ನೈನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ತೆಲುಗು ಜನರ ಬಗ್ಗೆ ಕಸ್ತೂರಿ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ರು. ಬಳಿಕ ನಟಿ ಕಸ್ತೂರಿ ಕ್ಷಮೆ ಯಾಚಿಸಿದ್ರು. ತೆಲುಗು ಸಿನಿಮಾದಲ್ಲಿ ನನ್ನ ಹೆಜ್ಜೆಗಳು ಇವೆ, ತೆಲುಗು ಜನರೆಲ್ಲ ನನ್ನ ಕುಟುಂಬ. ಆದ್ರೆ ಡಿಎಂಕೆ ಪಕ್ಷ ನನ್ನ ಮಾತನ್ನ ಬೇರೆ ರೀತಿಯಲ್ಲಿ ಹರಡ್ತಾ ಇದೆ. ಅವರು ನನ್ನ ವಿರುದ್ಧ ಪಿತೂರಿಯನ್ನ ಮಾಡಿದ್ದಾರೆ ಅಂತ ನಟಿ ಹೇಳಿಕೆಯನ್ನ ನೀಡಿದ್ರು. ಕಸ್ತೂರಿ ಶಂಕರ್ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದವರು. ಅವರ ತಾಯಿ ಸುಮತಿ ವಕೀಲರಾಗಿದ್ರು. ಅಪ್ಪ ಶಂಕರ್ ಎಂಜಿನಿಯರ್. ಓದಿನಲ್ಲಿ ಬುದ್ಧಿವಂತಿಯಾಗಿದ್ರು ಕೂಡ ಮಾಡೆಲಿಂಗ್ನಲ್ಲಿ ಆಸಕ್ತಿಯನ್ನ ಹೊಂದಿದ್ರಿಂದ ಅವರನ್ನ ನಟಿಯನ್ನಾಗಿ ಮಾಡಿತ್ತು. ಇನ್ನು ತಾಯಿ ವಕೀಲರಾಗಿದ್ರಿಂದ ಚಿಕ್ಕ ವಯಸ್ಸಿನಿಂದಲೂ ಕೂಡ ಮನಸ್ಸಿನಲ್ಲಿ ಏನಿತ್ತು ಅದನ್ನ ಬಹಿರಂಗವಾಗಿ ಹೇಳ್ತಾಲೆ ಬಂದಿದ್ರು. ಇದರಿಂದಾಗಿಯೇ ಕಸ್ತೂರಿ ಹಲವು ವಿವಾದಗಳಲ್ಲಿ ಸಿಲುಕಿದ್ದಾರೆ. ಹೈದರಾಬಾದ್ನಲ್ಲಿ ನಟಿ ಕಸ್ತೂರಿಯನ್ನ ಈಗ ಬಂಧಿಸಲಾಗಿದೆ. ಡಿಎಂಕೆ ಪಕ್ಷದ ನಾಯಕರು ನನ್ನನ್ನ ಟಾರ್ಗೆಟ್ ಮಾಡಿದ್ದಾರೆ ಅಂತ ಕಸ್ತೂರಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಕಸ್ತೂರಿ ವಿರುದ್ಧ ಈಗಾಗಲೇ ಚೆನ್ನೈ ಮತ್ತು ಮಧುರೈನಲ್ಲಿ ಪ್ರಕರಣ ಕೂಡ ದಾಖಲಾಗಿವೆ. ಪೊಲೀಸರು ಸಮನ್ಸ್ ಅನ್ನ ನೀಡಲು ಆಕೆಯ ಮನೆಗೆ ಹೋದಾಗ ನಟಿ ಎಸ್ಕೇಪ್ ಆಗಿದ್ರು. ಇದರಿಂದಾಗಿ ಪೊಲೀಸರು ನಟಿಯನ್ನ ಹುಡುಕ್ತಾ ಇದ್ರು ಬಹಳ ದಿನಗಳಿಂದ. ಕೊನೆಗೂ ಕೂಡ ಕಸ್ತೂರಿ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ನವೆಂಬರ್ 3ರಿಂದ ಪರಾರಿಯಾಗಿದ್ದ ಕಸ್ತೂರಿ ಅವರನ್ನ ಚೆನ್ನೈ ಪೊಲೀಸರು ಹೈದರಾಬಾದ್ನ ಗಜಿಬೌಲಿಯಲ್ಲಿ ಬಂಧಿಸಿದ್ದಾರೆ. ಬಳಿಕ ನಟಿ ಕಸ್ತೂರಿ ಅವರನ್ನ ಚೆನ್ನೈಗೆ ಕರೆಕೊಂಡು ಬಂದಿದ್ದಾರೆ. ಮಹಿಳೆಯರು ಸೇವೆಯನ್ನ ಮಾಡೋದಕ್ಕೆ ಬಂದಿದ್ರು ಅಂತ ಗಂಭೀರವಾದ ಹೇಳಿಕೆಯನ್ನ ನೀಡಿದ್ರು. ತಮಿಳುನಾಡಿನ ಹಿಂದೂ ಪೀಪಲ್ಸ್ ಪಾರ್ಟಿಯ ಪರವಾಗಿ ನಟಿ ಕಸ್ತೂರಿ ಅವರು ಬ್ರಾಹ್ಮಣರ ರಕ್ಷಣೆಗಾಗಿ ವಿಶೇಷ ಕಾನೂನುಗಳನ್ನ ತರಬೇಕು ಅನ್ನುವ ಸಂದರ್ಭದಲ್ಲಿ ತೆಲುಗು ಜನರ ವಿರುದ್ಧ ಅನುಚಿತವಾಗಿ ಕಮೆಂಟ್ಗಳನ್ನ ಮಾಡಿದ್ರು ಅನ್ನುವಂತಹ ಕಾರಣಕ್ಕೆ ಈಗ ಪೊಲೀಸರು ಬಂಧಿಸಿದ್ದಾರೆ. ಸುಮಾರು 300 ವರ್ಷಗಳ ಹಿಂದೆ ರಾಜರ ಕಾಲದಲ್ಲಿ ಸೇವೆಯನ್ನ ಮಾಡೋದಕ್ಕೆ ತೆಲುಗು ಮಹಿಳೆಯರು ತಮಿಳುನಾಡಿಗೆ ಬಂದಿದ್ರು ಅಂತ ನಟಿ ಕಸ್ತೂರಿ ಹೇಳಿದ್ರು. ಹಾಗೆ ಬಂದವರೆಲ್ಲ ಈಗ ತಮಿಳು ಜನಾಂಗ ಅಂತ ದೊಡ್ಡ ದೊಡ್ಡ ಮಾತುಗಳನ್ನ ಆಡ್ತಿದ್ದಾರೆ. ಇಲ್ಲಿಗೆ ಬಂದ ಬ್ರಾಹ್ಮಣರು ತಮಿಳರಲ್ಲ ಎಂದು ಹೇಳಲು ತೆಲುಗಿನವರು ಯಾರು ಅಂತ ಕೇಳಿದ್ರು. ನಟಿಯ ಈ ಮಾತುಗಳಿಂದಾಗಿ ಭಾರಿ ವಿರೋಧ ಕೂಡ ವ್ಯಕ್ತವಾಗಿತ್ತು. ಕಸ್ತೂರಿ ವಿರುದ್ಧ ಈ ಕುರಿತು ದೂರು ಕೂಡ ದಾಖಲಾಗಿತ್ತು. ಇನ್ನು ಕಸ್ತೂರಿ ಅವರ ಸಿನಿ ವೃತ್ತಿಯನ್ನ ನೋಡೋದಾದ್ರೆ 90ರ ದಶಕದ ಆರಂಭದಲ್ಲೇ ನಟಿ ಕಸ್ತೂರಿ ಶಂಕರ್ ಚಿತ್ರರಂಗಕ್ಕೆ ಎಂಟ್ರಿಯನ್ನ ಕೊಡ್ತಾರೆ. ಆತ ಹೂವು ಕೋವಿಲಿಯೇ ಅನ್ನುವಂತಹ ಚಿತ್ರದಲ್ಲಿ ಮೊದಲ ಬಾರಿಗೆ ನಟಿಯಾಗಿ ಚಿತ್ರರಂಗಕ್ಕೆ ಪಾದಾರ್ಪಣೆಯನ್ನ ಮಾಡ್ತಾರೆ. ಬಳಿಕ ಸಾಲು ಸಾಲು ತಮಿಳು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. 1994ರಲ್ಲಿ ಕನ್ನಡದ ಜಾಣ ಅನ್ನುವಂತಹ ಚಿತ್ರದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಜೊತೆಯಾಗಿ ನಟಿಸಿರ್ತಾರೆ. ಇನ್ನು ವಿಷ್ಣುವರ್ಧನ್ ಅವರ ಹಬ್ಬ ಸಿನಿಮಾದಲ್ಲೂ ಕೂಡ ಕಸ್ತೂರಿ ಅವರು ನಟಿಸಿದ್ರು. ಈ ಕಸ್ತೂರಿ ಶಂಕರ್ ಈಗ ತೆಲುಗು ಜನರ ಬಗ್ಗೆ ಈ ರೀತಿ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿ ಈಗ ಬಂಧನಕ್ಕೊಳಗಾಗಿದ್ದಾರೆ.